ಮಾಂಸದ ತುಂಡನ್ನ ಹಿಡ್ಕೊಂಡು ಆಕಾಶದಲ್ಲಿ ಹೋಗುವಾಗ ಸುತ್ತಲಿನ ಅನೇಕ ಹದ್ದುಗಳು ಅದರ ಬೆನ್ನಟ್ಟಿತ್ತು. ಎಷ್ಟು ದೂರ ಹೋದ್ರೂ ಬಿಡ್ಲಿಲ್ಲ. ಇದು ನನ್ನನ್ನು ಸಾಯಿಸತ್ತೆ, ರೆಕ್ಕೆಯನ್ನು ಎಳೆಯತ್ತೆ, ಕಾಲನ್ನು ಎಳೆಯತ್ತೆ, ತಲೆಯನ್ನು ಕುಕ್ಕತ್ತೆ. ಒಂದೊಂದು ಕಡೆಯಿಂದ 100 ಒಟ್ಟೊಟ್ಟಿಗೆ ಉಪದ್ರ ಕೊಟ್ಟ ಸಂದರ್ಭದಲ್ಲಿ ಆ ತಡ್ಕೊಳ್ಳಿಕ್ಕಾಗದೆ ನೋವಿನಿಂದ ಮಾಂಸದ ತುಂಡನ್ನು ಬಿಡುತ್ತಂತೆ. ಬಿಟ್ಟ ತಕ್ಷಣ ಇದಕ್ಕೆಲ್ಲ ಸಮಸ್ಯೆ ಪರಿಹಾರ ಆಯಿತು. ಬಿದ್ದ ಜಾಗಕ್ಕೆ ಆ ಉಳಿದ ಎಲ್ಲ ಹದ್ದುಗಳು ಓಡಿ ಹೋದವು. ಯಾವಾಗ ಅದು ಮಾಂಸವನ್ನು ಹಿಡ್ಕೊಂಡಿತ್ತೋ ಅಲ್ಲಿ ತನಕ ಎಲ್ಲರೂ ಅದಕ್ಕೆ ಉಪದ್ರ ಕೊಡ್ತಾ ಇದ್ರು. ಆದ್ರೆ ಯಾವಾಗ ಆ ಕುರರ ಅದು ಹದ್ದು ಆ ಮಾಂಸವನ್ನು ಬಿಡ್ತೋ ಆವಾಗ ಅದರ ಸಮಸ್ಯೆ ಪರಿಹಾರ. ನಾನು ಒಂದು ಅನ್ಕೊಂಡೆ, ಯಾವುದೋ ಇನ್ಯಾರ್ಯಾರಿಗೋ ಬೇಕಾದ ಅಮೂಲ್ಯವಾದ ವಸ್ತುವನ್ನ ನಾನು ಹಿಡ್ಕೊಂಡು ಕೂತೆ ಅಂದ್ರೆ ಎಲ್ಲರೂ ನನ್ನ ಮೇಲೆ ದಾಳಿ ಮಾಡ್ತಾರೆ. ಏನು ಇಲ್ಲ ಅಂತಂದಾಗ ಒಂಟೆ ಎತ್ತಿ ತಲೆ ಎತ್ತಿ ಎಲ್ಲೋ ಹೊರಟೋಗ್ತಾರೆ ಅಂತ ನಮ್ ತೊಂದರೆನೆ ಮಾಡಲ್ಲ. ಯಾಕೆಂದ್ರೆ ಯಾವ್ದು ನಿಜವಾದ ದೊಡ್ಡ ಸೊತ್ತೋ ಅದನ್ನು ಹೊತ್ತಿದ್ರೆ ಯಾರು ಹತ್ತಿರವೇ ಬರಲ್ಲ. ಭಗವಂತ ಅನ್ನುವ ಸೊತ್ತನ್ನ, ಅದಕ್ಕೆ ಅವರು ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಅಂದ್ರೆ ಅವರು ವ್ಯಾಪಾರಿಗಳಲ್ಲ. ನೀವು ಪುರಂದರದಾಸರ ಹಾಡುಗಳನ್ನು ಗಮನಿಸಿದ್ರೆ ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಎಲ್ಲೋ ಒಂದು ಕಡೆ ಆ ವ್ಯಾಪಾರದ ಒಂದು ನಂಟು ಅವರ ಪದ್ಯಗಳಲ್ಲಿ ಕಾಣುತ್ತೆ. ಒಂದು ಆ ಮುದ್ದು ರತ್ನಗಳ ಮಾರಾಟಕ್ಕೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಗೋವಿಂದ ಶೆಟ್ಟಿ, ದೇವರು ಸಾಮಾನ್ಯ ಅಲ್ಲ, ಅವನು ಮಹಾ ಗೋವಿಂದ ಶೆಟ್ಟಿ, ಒಂದು ಕ್ಷಣ ಹೀಗೆ ಉಳಿಸಲ್ಲ, ಒಂದು ಕ್ಷಣ ಎಕ್ಸ್ಟ್ರಾ ಕೊಡಲ್ಲ ಅಂತ ಅನೇಕ ಅವರ ಪದ್ಯಗಳಲ್ಲಿ ಆ ವ್ಯಾಪಾರದ ವ್ಯವಸ್ಥೆ ಕಾಣುತ್ತೆ. ಅಂದ್ರೆ ಅವರಿಗೆಲ್ಲ ಗೊತ್ತಿತ್ತು. ಹಾಗೆ ಆ ಅಪರೂಪದ ವಸ್ತುಗಳನ್ನ ಅಥವಾ ಏನೋ ಬೇರೆಯವರಿಗೆ ಅಗತ್ಯ ಇರುವ ವಸ್ತುಗಳನ್ನ ನಾವು ಎಷ್ಟು ನನಗೆ ಬೇಕು ಅಂತ ಅದನ್ನ ಹಿಡ್ಕೊಳ್ಳಿಕ್ಕೆ ಹೋಗ್ತೇವೋ ಎಲ್ಲರೂ ನಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಅಂತ ನನಗೆ ಆ ಕುರರದ ಕಥೆಯಿಂದ ಗೊತ್ತಾಯಿತು. ಆಮೇಲೆ ನಮಗೆ ಮುಖ್ಯವಾಗಿ ಈಗ ಬೇಕಿದ್ದದ್ದು ಅರ್ಭಕ, ಮಗು, ಸಣ್ಣ ಈಗ ತಾನೇ ಹುಟ್ಟಿದ ಮಗು. ಅದು ನೋಡಿ ಏನು ವಸ್ತು ಸಿಗ್ಲಿಲ್ಲ ಅಂದ್ರೆ ಸುಮ್ಮನೆ ತನ್ಪಾಡಿಗೆ ತಾನು ನಗ್ತಾ ಇರುತ್ತೆ. ಅದು ಏನು ತಲೆಯಲ್ಲಿ ಕಲ್ಪನೆ ಬರುತ್ತೋ ಗೊತ್ತಿಲ್ಲ, ಏನೇನು ಅದರ ತಲೆಯಲ್ಲಿ ಯೋಚನೆ ಇತ್ತೋ ಗೊತ್ತಿಲ್ಲ. ಆದ್ರೆ ಯಾವಾಗ್ಲೂ ಮುಖದಲ್ಲಿ ನಗು. ನಾನು ಆ ಮಗುವನ್ನು ನೋಡಿದ ಕಲ್ತೆ ಈ ತರ ಇರಬೇಕು ಬದುಕು ಅಂದ್ರೆ. ಯಾಕೆಂದ್ರೆ ಇವರು ಶತ್ರುಗಳು ಅಂತಿಲ್ಲ, ಇವರು ಮಿತ್ರರು ಅಂತಿಲ್ಲ, ಇವರು ಎದುರು ಮನೆಯವರು, ವಿರುದ್ಧ ದೇಶದವರು ಅಂತಿಲ್ಲ. ಇದು ನಮ್ಮಲ್ಲಿ ಎಲ್ಲರನ್ನು ನೋಡಿದಾಗ ಒಂದೇ ಭಾವನೆಯಿಂದ ಪ್ರೀತಿಯಿಂದ ಪ್ರತಿಯೊಬ್ಬರಲ್ಲೂ ಅದರ ಸೌಂದರ್ಯವನ್ನ ಅಥವಾ ಅದರಲ್ಲಿರುವ ಏನೋ ಹೊಸತನವನ್ನ ಆಸ್ವಾದಿಸ್ತಾ ಇರುತ್ತೆ. ನಾನು ಮಗುವಾಗಿ ಒಂದು ಅರ್ಥ ಮಾಡಿಕೊಂಡೆ, ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಏನೋ ಒಂದು ಹೊಸತನ ಇದೆ, ಅದನ್ನು ಸ್ವೀಕರಿಸುವ ಮನಸ್ಥಿತಿ ಬೆಳೆದ್ರೆ ನನಗೂ ಕೂಡ ಅಂಥದ್ದೇ ಸುಖ, ನಗು ನನ್ನ ಮುಖದಲ್ಲಿ ಇರುತ್ತೆ ಅಂತ ನಾನು ಮಗುವಿನಿಂದ ಕಲಿತೆ.